ಒಂದು ಚಿಕ್ಕ ಊರಲ್ಲಿ ಪ್ರದೀಪ್ ಅನ್ನೋ ಒಬ್ಬ ಹುಡುಗ ಇದ್ದ. ಅವನು ತುಂಬ ಸಾಧಾರಣ ಕುಟುಂಬದವನು. ಅಪ್ಪ ದಿನಗೂಲಿ ಕೆಲಸ ಮಾಡ್ತಿದ್ರು. ಅಮ್ಮ ಮನೆಗೆ ಹೋಗಿ ಕೆಲಸ ಮಾಡಿ ಅವನನ್ನು ಸಾಕ್ತಿದ್ರು. ಮನೆಯ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಪ್ರದೀಪ್ಗೆ ಒಂದು ದೊಡ್ಡ ಕನಸು ಇತ್ತು. ಜೀವನದಲ್ಲಿ ಏನಾದರೂ ದೊಡ್ಡದು ಸಾಧಿಸಬೇಕು ಅನ್ನೋದು ಅವನ ಗುರಿಯಾಗಿತ್ತು. ಸ್ನೇಹಿತರೆ, ಆ ಗುರಿ ಮುಂದೆ ಏನಾಗುತ್ತೆ ನೋಡೋಣ. ಆದರೆ ಅದೇ ಊರಲ್ಲಿದ್ದ ಜನ ಯಾರೂ ಅವನ ಕನಸನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ನಿನ್ನಿಂದ ಏನೂ ಆಗಲ್ಲ, ನೀನು ಕೂಡ ನಿನ್ನ ಅಪ್ಪನಂತೆ ಕೂಲಿ ಕೆಲಸ ಮಾಡ್ತೀಯ, ನೋಡ್ಕೋ ಅಂತ ಹಾಸ್ಯ ಮಾಡ್ತಿದ್ರು. ಸ್ನೇಹಿತರು ಅವನನ್ನು ಕಡಿಮೆ ಮಾಡ್ತಿದ್ರು ಮತ್ತು ಅವನ ಸಹವಾಸವನ್ನು ಸೇರ್ತಿರಲಿಲ್ಲ. ಆ ಮಾತುಗಳು ಅವನಿಗೆ ತುಂಬ ನೋವು ಕೊಡ್ತಿತ್ತು. ಆದರೆ ಅವನು ಹೊರಗಡೆ ಏನೂ ತೋರಿಸಿಕೊಳ್ತಿರಲಿಲ್ಲ. ಸ್ನೇಹಿತರೆ, ಒಂದು ದಿನ ಅವನು ತುಂಬ ಇಷ್ಟಪಟ್ಟಿದ್ದ ಹುಡುಗಿಯು ಕೂಡ ಅವನನ್ನು ಬಿಟ್ಟು ಹೋದಳು. ನಿನ್ನ ಫ್ಯೂಚರ್ ಏನೂ ಇಲ್ಲ ಅಂತ ಹೇಳಿ ಹೋಗಿಬಿಟ್ಟಳು. ಆ ದಿನ ಅಜಯ್ ಸಂಪೂರ್ಣ ಕಳೆದು ಹೋದ. ರಾತ್ರಿ ಮನೆ ಮೇಲ್ಛಾವಣಿಯಲ್ಲಿ ಒಬ್ಬನೇ ಕೂತು ತುಂಬ ಅಳುತ್ತಿದ್ದ. ನನ್ನ ಜೀವನ ಹೀಗೇನೆ ಮುಗೀತಾ ಅಂತ ಯೋಚನೆ ಕೂಡ ಮಾಡ್ತಾ ಇದ್ದ. ಆದರೆ ಅದೇ ರಾತ್ರಿ ಅವನ ಜೀವನ ಟರ್ನಿಂಗ್ ಪಾಯಿಂಟ್ ಆಯಿತು. ಅವನು ಒಂದು ನಿರ್ಧಾರ ಮಾಡಿದ. ಇನ್ನು ಮುಂದೆ ಯಾರಿಗೂ ಪ್ರೂವ್ ಮಾಡೋದಕ್ಕೆ ಅಲ್ಲ, ತನ್ನ ಜೀವನ ಬದಲಿಸೋದಕ್ಕೆ ಬದುಕಬೇಕು ಅಂತ. ಮುಂದಿನ ದಿನದಿಂದಲೇ ಅವನು ತನ್ನ ಮೇಲೆ ಫೋಕಸ್ ಮಾಡೋದಕ್ಕೆ ಶುರು ಮಾಡಿದ. ಹಗಲು ಸಣ್ಣ ಕೆಲಸ ಮಾಡ್ತಿದ್ದ, ರಾತ್ರಿ ನಿದ್ದೆ ಬಿಟ್ಟು ಓದುತ್ತಿದ್ದ. ಮೊಬೈಲ್ನಲ್ಲಿ ಫ್ರೀ ವಿಡಿಯೋಸ್ ನೋಡಿ ಸ್ಕಿಲ್ ಕಲಿತ. ಕೆಲವೊಮ್ಮೆ ಊಟಕ್ಕೂ ಹಣ ಇರಲಿಲ್ಲ, ಆದರೂ ಅವನು ಯಾವತ್ತಿಗೂ ನಿಲ್ಲಲಿಲ್ಲ. ತಿಂಗಳುಗಳು ಕಳೆದವು, ವರ್ಷಗಳು ಹೋದವು. ಒಂದು ದಿನ ಅವನು ಸ್ಟಾರ್ಟ್ ಮಾಡಿದ ಸ್ಮಾಲ್ ಆನ್ಲೈನ್ ವರ್ಕ್ ದೊಡ್ಡ ಕಂಪನಿಯಾಗಿ ಬೆಳೆಯಿತು. ನಿಧಾನವಾಗಿ ಹಣ ಬರೋಕ್ಕೆ ಶುರುವಾಯಿತು. ಅದೇ ಜನ ಒಮ್ಮೆ ಅವನನ್ನು ನೋಡಿ ನಕ್ಕವರು ಈಗ ಅವನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದರು. ಸ್ನೇಹಿತರೆ, ಪ್ರದೀಪ್ ಎಂಬ ತುಂಬ ದೊಡ್ಡವನು ಆಗಿದ್ದಾನೆ ಅಂತ ಕೂಡ ಮಾತನಾಡಲು ಶುರು ಮಾಡಿದರು ಜನ. ಕೆಲವೊಮ್ಮೆ ಅವಮಾನಗಳು ಆಗುತ್ತವೆ ಸ್ನೇಹಿತರೆ, ನಾವು ಅದನ್ನು ಎದುರಿಸಿ ನಿಲ್ಲಬೇಕಷ್ಟೆ. ಆವಾಗ ಸಕ್ಸಸ್ ತಾನಾಗಿ ಸಿಗುತ್ತೆ. ಒಂದು ದಿನ ಹೊಸ ಕಾರ್ನಲ್ಲಿ ತನ್ನ ಊರಿಗೆ ಬಂದಾಗ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ರು ಅವನನ್ನು. ಬಿಟ್ಟು ಹೋದ ಹುಡುಗಿಯೂ ಕೂಡ ಅಲ್ಲೇ ನಿಂತಿದ್ದಳು. ಅವಳ ಕಣ್ಣಲ್ಲಿ ರಿಗ್ರೆಟ್ ಕಾಣ್ತಿತ್ತು. ಆದರೆ ಪ್ರದೀಪ್ ಏನೂ ಮಾತನಾಡಲಿಲ್ಲ. ಅವನು ಕೇವಲ ನಕ್ಕ. ಯಾಕಂದರೆ ಅವನ ಯಶಸ್ಸೇ ಅವನ ಉತ್ತರವಾಗಿತ್ತು. ಆ ದಿನ ಪ್ರದೀಪ್ಗೆ ಒಂದು ವಿಷಯ ಅರ್ಥ ಆಯಿತು. ಜೀವನದಲ್ಲಿ ನೋವು, ತಿರಸ್ಕಾರ, ಅವಮಾನ ಇವೆಲ್ಲ ನಮ್ಮನ್ನು ಮುರಿಯೋಕ್ಕೆ ಬರೋದಿಲ್ಲ, ನಮ್ಮನ್ನು ಬಲಿಷ್ಠರನ್ನಾಗಿಸೋಕ್ಕೆ ಮಾತ್ರ ಬರುತ್ತವೆ ಎಂದು ಅರ್ಥ ಆಯಿತು. ನಿನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೆದರೆ ಒಂದು ದಿನ ನಿನ್ನನ್ನು ತಿರಸ್ಕರಿಸಿದವರೇ ನಿನ್ನ ಮುಂದೆ ಯಶಸ್ಸಿನ ಚಪ್ಪಾಳೆ ಕೊಡುತ್ತಾರೆ. ಸ್ನೇಹಿತರೆ,